ನಮಗೆ ಅಲ್ಲಿ ಯಾರೋ ಪಾರ್ಟಿ ಡೀಸೆಲ್ ಮುಗ್ದಾಯ್ತು ಅಂದ್ರೆ ಡೀಸೆಲ್ ತಂದ್ಕೊಡ್ಬೇಕು, ಎಲ್ಲ ವ್ಯವಸ್ಥೆ ಇರಬೇಕು. ಈ ರೀತಿ ನಮಗೆ ಮುಂದಿನ ದಿನಗಳಲ್ಲಿ ಟೋಲ್ ಅಂತೂ ನಮ್ಮ ಪಕ್ಷದ ವತಿಯಿಂದ ಸ್ಟ್ರೈಕ್ ಮಾಡ್ತೇವೆ, ಮುದ್ರೆ ಹೋರಾಟ ಮಾಡ್ತೇವೆ. ಕರೆಕ್ಟ್ ಆಗಿಲ್ಲ, ಆಂಬುಲೆನ್ಸ್ ಬಂದು ನಿಲ್ಬೇಕು, ಆಂಬುಲೆನ್ಸ್ ನಿಲ್ಬೇಕು, ಎಲ್ಲ ಇರಬೇಕು, ಆಂಬುಲೆನ್ಸ್ ವ್ಯವಸ್ಥೆ ಇರಬೇಕು, ಕುಡಿಯೋಕೆ ನೀರು ಇರಬೇಕು, ಮತ್ತೆ ಏನು ಕೆಲಸ ಉಳಿದ ಆ ಕೆಲಸ ಆಗಬೇಕು. ಬನ್ನಿ ಇಲ್ಲಿ ನೋಡಿ, ಇಲ್ಲಿ ಒಳಗಡೆ ವ್ಯವಸ್ಥೆ ಈ ಥರ ಐತೆ ವ್ಯವಸ್ಥೆ ಇಲ್ಲಿದು. ಯಾವ ರೀತಿ ಮಾಡೋದಿಲ್ಲ ಇದಕ್ಕೆ ನಿಜವಾಗಿ ಯಾರು ಯಾರು ಮ್ಯಾನೇಜ್ಮೆಂಟ್ ಅಂತಲೇ ಗೊತ್ತಿಲ್ಲ, ಅವ್ರಿಗೆ ಕನ್ಫ್ಯೂಷನು ನಾವೋ ಇಲ್ವೋ ಅಂತ. ಈ ಕಡೆ ಅವ್ರಿಗೆ ಕೇಳಿದ್ರೆ ಅವ್ರಿಗೆ ಕನ್ಫ್ಯೂಷನ್, ಮ್ಯಾನೇಜ್ಮೆಂಟ್ ಯಾರು ಮಾಡಿಸ್ತಾರೆ, ಯಾರು ಇಲ್ಲಿ ಜನರುಗಳ ತಲೆ ಮೇಲೆ ಕೈ ಇಡೋದು. ಜನಗಳ ತೆರಿಗೆ ಹಣ ಸಾವಿರಾರು ಕೋಟಿ ಬರ್ತದೆ, ಧೂಳು ತುಂಬಾನೇ ಮಾಡ್ತಾ ಕೂತವ್ರೆ. ಅಡ್ವರ್ಟೈಸ್ಮೆಂಟ್ ಲೋಕಲ್ ಫೈನಲ್ ಮೀಡಿಯಂ ಸ್ಟಿಕ್ಕರ್ ಹಾಕಿಲ್ಲ, ಏನಿಲ್ಲ, ಎಲ್ಲ ಲೋಕಲ್ ಯಾವುದೇ ನಾವು ಗಿಡ ಬೆಳೆಸ್ಬೇಡಿ ಅಂತ ಹೇಳೋಣ. ಗಣಸಮ್ಮಿ ಅವರೇ, ಇಲ್ಲಿ ಬನ್ನಿ, ಗಣಸಮ್ಮಿ ಇಲ್ಲಿ ಬನ್ನಿ. ಡ್ಯಾಮೇಜ್ ಆಗಿದೆ, ಕ್ಲಿಯರ್ ಮಾಡಿದ್ರೆ ಏನು ಕ್ಲಿಯರ್ ಮಾಡಿಲ್ಲ. ಇಲ್ಲಿ ಒಟ್ಟಲ್ಲಿ ಇವರು ಟೋಲ್ ಕೊಟ್ಟಿಲ್ಲ, ಇಲ್ಲಿ ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ, ಗೋಡೆ ಎಲ್ಲ ಬಿಡಿ, ಆಂಬುಲೆನ್ಸ್ ಅಧಿಕಾರಿಗಳು ಆಂಬುಲೆನ್ಸ್ ವ್ಯವಸ್ಥೆ ಮಾಡಿಸಬೇಕು. ನಾವು ಕೇಳ್ಕೊತಾ ಇದ್ದೀವಿ. ಡೈಲೆಟ್ ಇಲ್ಲ ಸರ್, ಡೈಲೆಟ್ ಕೇಳಿ ಸರ್, ಡೈಲೆಟ್ ಹೇಳೋರಿಲ್ಲ, ಕೇಳೋರಲ್ಲಿ ಇಷ್ಟಪಟ್ಟಾಗ ಟೋಲ್ ದುಡ್ಡು ಇಟ್ಕೊಳ್ಳೋದು, ಟೋಲಿನ ಬಗ್ಗೆ ನಾನು ಹೇಳೋದ್ರೆ ಸಾರ್ವಜನಿಕ ಶೌಚಾಲಯ ಮೊದಲು ಕೊಡೋದು, ಎರಡನೇದು ಆಂಬುಲೆನ್ಸ್ ಅಂತ ಅದಿಲ್ಲ. ಆಮೇಲೆ ಬೇಕಾಬಿಟ್ಟು ಬರ್ತಾನೆ. ನಾವು ಲೋಕಲ್ನವ್ರು ಇಲ್ಲೆಲ್ಲಾರು ಬರ್ತಾ ಇದ್ರೆ ಆಧಾರ್ ಕಾರ್ಡ್ ಅದ, ID ಕಾರ್ಡ್ ಅದ, ಇಲ್ಲೇ ಸ್ವಲ್ಪ ಇದು ಮಾಡ್ತಾರೆ. ಹಿರಿಯ ನಾಗರಿಕರಿಗೂ ಗೌರವ ಇಲ್ಲ, ಸ್ಥಳೀಕರಿಗೂ ಗೌರವ ಇಲ್ಲ. ದರ್ಪ ಹೆಂಗ್ ನೋಡಿದ್ರು ಬಿಟ್ಟಿರ್ತಾರೆ ಇವರು. ಅವು ಒಂದು 60 ವರ್ಷ ಏಜ್ ಅದನ್ನು ನೀನು ತಾನು ಹಿರಿಯ ನಾಗರಿಕರಿಗೆ ಯಾರಿಗೊಬ್ಬರು ಇಲ್ಲಿ ಸಾರ್ವಜನಿಕರಿಗೆ ಗೌರವ ಇಲ್ಲ, ಇಲ್ಲ. ಈ ಮೊದಲ ಅಂದ್ರೆ ನಾವು ಜಮೀನು ಕೊಟ್ಟಂತ ಲೋಕಲ್ ಈ ತಾಲೂಕು ಕೇಂದ್ರ ಈಗ ಟೋಲ್ ಮುಗಿಸೋದೇ ಇಲ್ಲ, ವ್ಯವಸ್ಥಿತವಾಗಿ ನಡ್ಸ್ಕೊಡಲಿ ಇಲ್ಲ ಟೋಲ್ ಮುಚ್ಚಲಿ, ವ್ಯವಸ್ಥಿತವಾಗಿ ನಡ್ಸ್ಕೊಡೋದು. ರಸ್ತೆ ಪ್ರಾಧಿಕಾರದಲ್ಲಿ ಏನ್ ನೇಮ ಅದೋ ಅದನ್ನ ನಾಮಫಲಕ ಮೊದಲು ನಾಮಫಲಕ ಸರ್, ನೀವು ಕೇಳ್ಕೊಳ್ಳಿ. ಏನು ಮೂಲತಃ ಸೌಕರ್ಯ ನಾಗರಿಕರಿಗೆ ಕೊಡಬೇಕ ಸೌಲಭ್ಯ ಭಾರತೀಯ ಸಂಹಿತೆ ಪ್ರಕಾರ ರಸ್ತೆ ಪ್ರಾಧಿಕಾರ ನಾಮಫಲಕ ಕೆಲಸಕ್ಕೆ ಬಂದ್ರೆ ಅವ್ರು ಈ ತರ ಆಮೇಲೆ ಸಾರ್ವಜನಿಕರಿಗೆ ನೀವು ಯಾವ ಥರ ಸವಲತ್ತು ಕೊಡ್ತಾ ಇದ್ದೀರಿ ಅಂತ ನಾಮಫಲಕ ಇಲ್ಲಿ ಕಾನೂನು ಲೋಕಲ್ ಆದ್ರೆ ID ಕಟ್ತಾ ಇದ್ದೀರಿ, ಆಧಾರ್ ಒಬ್ಬೊಬ್ರಾಗ ಮಾತಾಡಿ ಕೇಳಕ್ಕೆ ಒಬ್ಬೊಬ್ರಾಗ ID ಕಾರ್ಡ್ ತಂದಿದ್ದೀರಾ? ನಾವು ಟ್ಯಾಕ್ಸ್ ಕಟ್ಟೋರು ಎರಡನೇ ಆಸ್ತಿ ಕೊಟ್ಟರು, ಆಸ್ತಿ ಜಮೀನು ಪಕ್ಷದಿಂದ ಬಂದಿದ್ವಿ. ಇದು ಸಿಂಗಲ್ ರೋಡ್, ಈ ರೋಡು ಸಿಂಗಲ್ ರೋಡು. ಈ ರೋಡ್ಗೆ ಟೋಲ್ ಯಾರು ಮಾಡ್ತಾರೋ, ಯಾರು ಲೈಸೆನ್ಸ್ ಕೊಟ್ಟರು ಇದಕ್ಕೆ ಟೋಲ್ ಮಾಡಂಗೇ ಇಲ್ಲ. ಇದ್ರ 4 ರೋಡ್ ಇರಬೇಕು, ಅದಕ್ಕೆ ಟೋಲು. ಇದಕ್ಕೆಲ್ಲ ಟೋಲ್ ಇಲ್ಲ. ಇದಕ್ಕೆ ಯಾರೇ ಶಾಮೀಲಾಗವ್ರೆ ಮುಂದಿನ ದಿನಗಳಲ್ಲಿ ತುಂಬಾ ಹೋರಾಟ ಮಾಡಬೇಕಾಗ್ತದೆ. ನಾವು ಅಂದ್ರೆ ಆಗ್ರಹಿಸ್ತಾ ಇದ್ದೀವಿ, ನಮ್ಮ KRS ವತಿಯಿಂದ ಆಗ್ರಹಿಸ್ತಾ ಇದ್ದೀವಿ. ಆಯ್ತು, ನಾನು ಮಾತಾಡ್ತೇನೆ. ಆಯ್ತು.
ಇಲ್ಲಿ ನೋಡಿ, ಇಲ್ಲಿ ಇವರು ಟೋಲ್ ಮ್ಯಾನೇಜ್ಮೆಂಟ್ ಒಂದು ಆತ್ಮಾನಂದ ಅಂತ ಹೆಸರು. ಅವ್ರು ಕೇಳಿದ್ರೆ ದಿಲೀಪ್ ಕನ್ಸ್ಟ್ರಕ್ಷನ್ ಮೇಲೆ ಎತ್ತಾಕ್ತಾರೆ, ಇವ್ರು ಕೇಳಿದ್ರೆ ಇವ್ರ ಮೇಲೆ ಎತ್ತಾಕ್ತಾರೆ. ನಿಜವಾಗಿ ಯಾರು ಮ್ಯಾನೇಜ್ಮೆಂಟ್ ಅಂತಲೇ ಗೊತ್ತಿಲ್ಲ, ಅವ್ರಿಗೆ ಕನ್ಫ್ಯೂಷನ್ ಯಾವ ಇಲ್ವೋ ಅಂತ. ಈ ಕಡೆ ಅವ್ರಿಗೆ ಕೇಳಿದ್ರೆ ಅವ್ರಿಗೆ ಕನ್ಫ್ಯೂಷನ್, ಈ ಕಡೆ ಇವ್ರು ಕೇಳಿದ್ರೆ ಮತ್ತೆ ಮ್ಯಾನೇಜ್ಮೆಂಟ್ ಯಾರು ಬಳಸ್ತಾರೆ ಅಲ್ಲಿ ನೋಡಿ ಬೆಳಿಬೇಕು, ಎಲ್ಲಿ ಬೆಳಿಬೇಕು ಬಿಡಿ ಅದೇನು ನೀಟ್ನೆಸ್ ಇವರು ವಿಮಲೆಲ್ಲ ಉಗಿದು ವಿಮಲೆಲ್ಲ ಇವ್ರೇನು ಅಡ್ವರ್ಟೈಸ್ಮೆಂಟ್ ಹೋಗ್ತಾರ? ವಿಮಲ್ ಅಡ್ವರ್ಟೈಸ್ಮೆಂಟ್ ಇದು ಟೋಲ್ ವಿಮಲ್ ಅಡ್ವರ್ಟೈಸ್ಮೆಂಟ್ ಇರೋದು. ವಿಮಲ್ ಮಾಡಿ ಪೂರ್ತಿ ಕಂಪ್ಲೀಟ್ ಆಗಿಲ್ಲ, ಕಂಪ್ಲೀಟ್ ಆಗಿದ್ರೆ ದುಡ್ಡೆಲ್ಲ ಅಮೌಂಟ್ ಎಲ್ಲ ವಸೂಲಿ ಮಾಡ್ತಾರೆ. ನಾಗರಿಕರಿಗೆ ಯಾವ ತರಹದ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಇಲ್ಲಿ ಆಂಬುಲೆನ್ಸ್ ವ್ಯವಸ್ಥೆ ಇಲ್ವಲ್ಲ ಸರ್? ಕುಡಿಯೋ ನೀರು ಇಟ್ಟಿದ್ದೀರಾ? ಎಲ್ಲಿದೆ? ಇಲ್ಲ ಒಂದು ಆಂಬುಲೆನ್ಸ್ ರೆಡಿ ಇದೆಯಾ? ಎಲ್ಲಿದೆ ನಿಮ್ಮ ಹುಡುಗರಿಗೆ ಹೇಳ್ತೀರಾ? ಇಲ್ಲಿ ನಾವು ಇಲ್ಲೇ ಇದ್ದೀವಿ ನಿಮ್ಮ ಟೋಲ್ ಹತ್ರನೇ. ಮನೆ ಹತ್ರ ಇಳಿಸಿರ್ಬೇಕು. ಇಲ್ಲಿ ಆಂಬುಲೆನ್ಸ್ ಬಂದಿದ್ದಪ್ಪ ಯಾವಲ್ಲರೇ ಬರುತ್ತೆ ಇತ್ತಿರ್ತದೆ ಇಲ್ಲಿ ಅವಾಗ ಬರೋದಲ್ಲ. ಒಂದೊಂದ್ಸಲ ನಿಂತ್ಕೊಳುತ್ತೆ. ಈ ವಿಡಿಯೋ ಮಾಡ್ಕೊಂಡಿದ್ಯಾ ಟೋಲಲ್ಲಿ ಆಂಬುಲೆನ್ಸ್ ಇಂದ? ಸರ್ ಈಗ ಇಲ್ಲಿ ಗಾಡಿ ಇಲ್ಲಿ ನಿಲ್ಬೇಕು, ಎಲ್ಲಿದೆ ಸರ್? ಜನಗಳ ಹತ್ರ ದುಡ್ಡು ಬರ್ತದೆ, ಯಾಕೆ ಮಾಡಬೇಕು? ಬೇರೆ ಮಾಡಿಗೆ ಸರ್. ಇಲ್ಲಿ ನೀವು ನಾನು ಹೇಳ್ತಾ ಇರೋದು ಆಂಬುಲೆನ್ಸ್. ಹಾಂ ಓಕೆ ಹಾಂ ಸರ್, ನಾವು ಕೇಳ್ತಾ ಇರೋದು ಇಲ್ಲಿ ನಾವು ಅರ್ಕೋಡ್ ಹತ್ರ ಎಲ್ಲಿದೆ ನೀವು ಗಾಡಿಯಲ್ಲಿ ತೋರಿಸಿ. ನೀವು ಪಿರಿಯಾಪಟ್ಟಣ ತೋರಿಸ್ಬೇಡಿ, ನೀವು ಅರ್ಕೋಡಲ್ಲಿ ಅಗ್ರದ ಟೋಲ್ ಇದೆಯಲ್ಲ ಅಲ್ಲಿ ತೋರಿಸಿ ಸರ್. ನಾನು ಹೇಳ್ತಾ ಇರೋದು ಅಲ್ಲ ಇಲ್ಲಿ ಬರಕಳಿ ಇಲ್ಲ, ಬರಬೇಕು ಮುಚ್ಚೋದು ಅಂತಾನೆ ಅಷ್ಟೇ. ಕಟ್ ಮಾಡಿದ್ರಾ? ಇಲ್ಲಿ ಒಂದು ಎಲ್ಲ ಬನ್ನಿ, ಮುಂದೆ ಬನ್ನಿ, ಯಾರು ಕಳಿಸಿ ನೋಡಿ ಸರ್. ಬೇಜಾರು ಮಾಡ್ಕೊಬಿಡಿ, ನೀವು ಜಾಗ ಕೊಟ್ರೆ ನೀವು ದುಡಿತಿರೋದು, ನೀವು ಬೇಜಾರು ಮಾಡ್ಕೊಬಿಡಿ. ನಿಮ್ಗೆ ಈ ತರ ಜಾಗ ಕೊಟ್ಟಿರೋದು ನಿಮ್ಗೆ ಸರಿ ಅನಿಸ್ತಿದೆಯಾ ಸರ್? ನೀವು ಹೇಳಕ್ಕಾಗಲ್ಲ, ತೊಂದರೆ ಆಯ್ತದೆ. ಅಲ್ಲ ಸರ್, ಬನ್ನಿ ಇಲ್ಲಿ. ಅವ್ರ ಕೆಲ್ಸಕ್ಕೆ ಬಂದಾರ, ಅವ್ರು ಹೇಳಕ್ಕಾಗ್ರೆ ಅವ್ರ ತೊಂದರೆ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಈ ತರ ಆಯ್ತಾ? ಬನ್ನಿ ಬನ್ನಿ, ಇವೆಲ್ಲ ವೈರ್ ಡ್ಯಾಮೇಜ್ ಒಬ್ಬೊಬ್ರಾಗ ಮಾತಾಡಲಿ, ಕೇಳಕ್ಕೆ ಒಬ್ಬೊಬ್ರಾಗ ಮಾತಾಡಿ. ಹೆಚ್ಚು ಕಮ್ಮಿ ಆಗಿ ನಾನು ಸತ್ತ ದಿಲೀಪ್ ಕನ್ಸ್ಟ್ರಕ್ಷನ್ ಅವ್ರು ಬರ್ತಾರ. ಇವ್ರ ಪ್ರಾಣಿಗೆ ಬೆಲೆನೇ ಇಲ್ವಾ ಹಂಗಾರೆ? ನೋಡಿ ಇದು ವೈರ್ ಇಟ್ಬಿಡಿ. ಈಗ ನೋಡಿ ಫುಲ್ ಕಟ್ ಆಗೋದು ವೈರ್ ಎಲ್ಲ ಅವು ಆ ಕರೆಂಟ್ ವ್ಯವಸ್ಥೆ ಅವು ವೈರ್ಗಳು ಆಗಲ್ಲವ. ಹಣ ದುಡ್ಡು ಇದು ಖರ್ಚು ಮಾಡಿದ್ನೆ. ಇದೇನಿದು? ಇದು ಈ ವ್ಯವಸ್ಥೆ ಏನ್ ವ್ಯವಸ್ಥೆ, ಏನ್ ನಡೀತಾ ಇದ್ದೀನಿ? ಇದು ಈ ತರವ ಇದು ವ್ಯವಸ್ಥಿತ ಅಲ್ಲ. ಇದು ದನ ಕರುಗಳೇ ಚೆನ್ನಾಗಿರೋ ಜಾಗದಲ್ಲಿ ಇರ್ತವೆ. ದನಗಳು ಕಟ್ಟಾಕ್ಬೋದು. ಗೊತ್ತಲ್ಲ ವ್ಯವಸ್ಥೆಗಳ ನೋಡ್ತಾ ಇದ್ದಾರೆ, ಅಧಿಕಾರಿಗಳು ಕಣ್ಣು ಮುಚ್ಚಿಕೊಂಡಿರ್ತಾರೆ. ಅವ್ರಿಗೆ ಒಟ್ಟಲ್ಲಿ ದುಡ್ಡು ವ್ಯವಸ್ಥೆ ಹೋಗಬೇಕು, ಅಷ್ಟೇ ಅವ್ರಿಗೆ ಬೇಕಾಗಿರೋದು. ಟೋಲ್ಗೆ ಅಷ್ಟು ಕೋಟಿ ಕೋಟಿ ಅಂತಾರೆ. ಯಾರು ದುಡ್ಡು, ಯಾರು ಕಾಸದು? ನಮ್ದೇ ದುಡ್ಡು, ನಮ್ದೇ ಜಾಗ. ನೀವು ಅಡಿಗೆ ಗಿಡಿಗೆ ಮಾಡ್ಕೊಳ್ಳೋದಾದ್ರೆ ಇಬ್ರು ಇಲ್ಲೇ ಇಲ್ಲ, ಲೋಕಲ್ ಲೋಕಲ್.
ನಿಮ್ಗೇನು ಉಪ್ಪು ದೋಸೆ ಏನು ಕೊಡಲ್ವ ಇವರು? ಸೂಪರ್ವೈಸರ್ ಬಂದ್ರ ಈ ತರ ಏನೋ ವ್ಯವಸ್ಥೆ ಇವ್ರು ಬದುಕ್ತಾರೆ. ಅವರು ಮಾತಾಡಂಗಿಲ್ಲ ಬಿಡಂಗಿಲ್ಲ. ಸರ್ ಅವರು ಇಲ್ಲಿ ಸ್ಥಳೀಕರಿಗೆ ಏನು ಅವ್ರಿಗೆ ತುಂಬ ಸಂಬಳ ಕೊಡಕ್ಕಿಲ್ಲ, ಹೆಂಗೋ ಜೀವನ ಮಾಡಕ್ಕೆ ಅವ್ರು ಏನು ಮಾಡ್ತಾರೆ ಅವ್ರ ಬಗ್ಗೆ ಅವ್ರು ಎ ಸಿ ರೂಮಲ್ಲಿ ಇದ್ರು ಸಾಕು. ಮ್ಯಾನೇಜರು ಸೂಪರ್ವೈಸರು ಅವರು ಹೊರ ರಾಜ್ಯದವರಲ್ವಾ, ಅವರು ಒಟ್ಟರೆ ಎ ಸಿ ರೂಮಲ್ಲಿ ಇದ್ರೆ ಸಾಕು. ಇಲ್ಲಿನ ಸ್ಥಳೀಯವರು ಕೆಲಸ ಮಾಡೋರು ಅವ್ರಿಗೇನು ವ್ಯವಸ್ಥೆ ಬೇಕಿಲ್ಲ. ಅವ್ರಿಗೆ ನಾವು ದನ ಕರ ಕೊಟ್ಟಿಗೆಗಿಂತ ಕಡೆಯಾಗಿದೆ ಇಲ್ಲಿನ ವ್ಯವಸ್ಥೆ. ಅವರು ಎ ಸಿ ರೂಮಲ್ಲಿ ಇದ್ರೆ ಸಾಕು. ಅವ್ರಿಗೆ ನಾವು ಕೊಟ್ಟಂತ ತೆರಿಗೆ ಹಣ ಅವ್ರಿಗೆ ಹೋಯ್ತಾ ಇರ್ತದಲ್ಲ, ಅದನ್ನ ತಗೊಂಡು ಮಜಾ ಮಾಡ್ತಾ ಇರ್ತಾರಲ್ಲ, ಆಯ್ತಾ? ಕೇಳಲ್ಲ. ಇಲ್ಲಿ ಆಂಬುಲೆನ್ಸ್ ವ್ಯವಸ್ಥೆ ಇಲ್ವಲ್ಲ ಸರ್? ಎಲ್ಲಿದೆ? ಎಲ್ಲಿ ತೋರಿಸಿ, ಎಲ್ಲಿದೆ ನಿಮ್ಮ ಹುಡುಗರಿಗೆ ಹೇಳ್ತೀರಾ? ಇಲ್ಲಿ ನಾವು ಇಲ್ಲೇ ಇದ್ದೀವಿ ನಿಮ್ಮ ಟೋಲ್ ಹತ್ರನೇ. ಆಂಬುಲೆನ್ಸ್ ಇಲ್ಲಿ ನಿಲ್ಸಿದ್ರೆ ನಿಮ್ಮ ಮನೆ ಹತ್ರ ನಿಲ್ಸ್ಕೊಂಡಿದ್ದೀರಾ? ಆಂಬುಲೆನ್ಸ್ ಮನೆ ಹತ್ರ ನಿಲ್ಸಿರ್ಬೇಕು. ಏನ್ ನಿಮ್ಗೆ ಓಡಾಡಕ್ಕೆ ಹೇಳ್ತಾ ಬಂದಿನ ಒಂದು ದಿವಸ ಟೋಲ್ ವ್ಯವಸ್ಥೆ ಇಲ್ಲಿ ಆಂಬುಲೆನ್ಸ್ ಬಂದಿತ್ತಪ್ಪ ಯಾವಲ್ಲರೇ ಬರುತ್ತೆ ನಿಂತಿರ್ತದ ಇಲ್ಲಿ ಅವನ ಬರೋದಲ್ಲ, ಒಂದೊಂದ್ಸಲ ನಿಂತ್ಕೊಳುತ್ತೆ. ಈ ವಿಡಿಯೋ ಮಾಡ್ಕೊಂಡಿದ್ಯಾ ಟೋಲಲ್ಲಿ ಇರೋದ ಆಂಬುಲೆನ್ಸ್ ಅಂತ ಸರ್? ಈಗ ಇಲ್ಲಿ ಗಾಡಿ ಇಲ್ಲಿ ನಿಲ್ಬೇಕಾ? ಎಲ್ಲಿದೆ ಸರ್? ಪ್ಯಾರಾಮೆಡಿಕ್ ಸರ್. ಇಲ್ಲಿ ನೀವು ನಾನು ಹೇಳ್ತಾ ಇರೋದು ಆಂಬುಲೆನ್ಸು. ಹಾಂ, ಓಕೆ. ಹಾಂ ಸರ್, ನಾವು ಕೇಳ್ತಾ ಇರೋದು ಇಲ್ಲಿ ನಾವು ಅರ್ಕೋಡ್ ಹತ್ರ ಎಲ್ಲಿದೆ ನೀವು ಗಾಡಿಯಲ್ಲಿ ತೋರಿಸಿ. ನೀವು ಪಿರಿಯಾಪಟ್ಟಣದ ತೋರಿಸ್ಬೇಡಿ. ನೀವು ಅರ್ಕೋಡಲ್ಲಿ ಅಗ್ರದ ಟೋಲ್ ಇದೆಯಲ್ಲ ಅಲ್ಲಿ ತೋರಿಸಿ ಸರ್. ನಾನು ಹೇಳ್ತಾ ಇರೋದು ಮಾಡಿ ಫೋನ್ ಮತ್ತೆ ಮಾಡಿ ಅಗ್ರಹಾರ ಟೋಲು ಇಲ್ಲಿ ಬರಕ್ಕೆ ಅಲ್ಲ ಇಲ್ಲಿ ಬರೋಕೇಳಿ ಇಲ್ಲ ಬರಬೇಕು ಮುಚ್ಚೋದು ಅಂತಾನೆ ಅಷ್ಟೇ.